ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡಗೆ ಭಾರೀ ಸಂಕಷ್ಟ. ಕೇಸ್ನಲ್ಲಿ ಪವಿತ್ರ ಗೌಡ A1, ದರ್ಶನ್ A2. ಆರೋಪಿ ನಂಬರ್ 1 ಪವಿತ್ರ ಗೌಡ, ಆರೋಪಿ ನಂಬರ್ 2 ದರ್ಶನ್. ಅಂದರೆ ಈ ಪ್ರಕರಣದ ಸಿವಿಯಾರಿಟಿಯನ್ನು ಗಮನಿಸಿ ಪವಿತ್ರ ಗೌಡ ಅವರನ್ನೇ A1 ಮಾಡಿದ್ದಾರೆ. ಅಂದರೆ ಇಡೀ ಪ್ರಕರಣದ ಮೂಲನೇ ಅವರು. ಪವಿತ್ರ ಗೌಡ ಅವರಿಗೆ ಮೆಸೇಜ್ ಬಂದಿದ್ದಕ್ಕೆ ಇಷ್ಟೆಲ್ಲ ಘಟನೆ ನಡೆದಿದೆ ಅನ್ನೋ ಕಾರಣಕ್ಕೋಸ್ಕರ ಪವಿತ್ರ ಗೌಡ ಅವರನ್ನ A1 ಮಾಡಿದ್ದಾರೆ. ನಟ ದರ್ಶನ್ ಅವರನ್ನ A2, ಆರೋಪಿ ನಂಬರ್ 2 ಮಾಡಿದ್ದಾರೆ. ಸಾಮಾನ್ಯವಾಗಿ ಜಾಮೀನನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ A1, A2 ಇವರುಗಳಿಗೆ ಜಾಮೀನು ಸಿಗ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. A1, A2, A3, ಈವನ್ A4 ಅಲ್ಲಿ ತನಕ. ಆಮೇಲೆ ಬಂದಂಥವ್ರದ್ದು ಅವರ ಪಾತ್ರ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸಿದಾಗ ಅವರಿಗೆ ಜಾಮೀನು ಸಿಗ್ಬೋದು. ಎಲ್ಲರಿಗೂ ಒಟ್ಟಿಗೆ ಜಾಮೀನು ಸಿಗುತ್ತೆ ಅಂತಲ್ಲ ನಾನು ಹೇಳ್ತಾ ಇರೋದು. ಎಲ್ಲ ಪ್ರಕರಣದಲ್ಲೂ ಹೀಗೆ ಆಗೋದು. A10, A11, A13 ಅಂತೆಲ್ಲ ಇರ್ತಾರಲ್ಲ, ಅಂಥವ್ರುಗಳಿಗೆಲ್ಲ ಬೇಗ ಕೊಟ್ಬಿಡ್ತಾರೆ. ಬಟ್ A1, 2, 3, 4 ಇವ್ರುಗಳಿಗೆ ಸಿಗಲ್ಲ. ಅದಕ್ಕೆ ಹೇಳಿದ್ದು ಭಾರಿ ಸಂಕಷ್ಟ ಅಂತ. ಮರ್ಡರ್ ಕೇಸ್ನಲ್ಲಿ ಪವಿತ್ರ ಗೌಡ A1, ಮರ್ಡರ್ ಕೇಸ್ನಲ್ಲಿ ದರ್ಶನ್ A2. ಎರಡೆರಡು ಸೆಕ್ಷನ್ಸ್ ಹಾಕಿದ್ದಾರೆ. ಒಂದು ಕಿಡ್ನ್ಯಾಪ್ ಕೂಡ ಹಾಕ್ಕೊಂಡಿದ್ದಾರೆ. ಕಿಡ್ನ್ಯಾಪ್ನಲ್ಲಿ ದರ್ಶನ್ A6 ಬಿಡಿ, ಅದು ಬೇರೆ ವಿಚಾರ. ಬಟ್ ಇದರಲ್ಲಿ ಮರ್ಡರ್ ಕೇಸ್ನಲ್ಲಿ 302ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡಗೆ ಭಾರೀ ಸಂಕಷ್ಟ ಬಂದೊದಗುವ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ. ಯಾಕೆಂದರೆ ಈ ಮರ್ಡರ್ ಕೇಸ್ನಲ್ಲಿ 302 ಕೇಸ್ನಲ್ಲಿ ಪವಿತ್ರ ಗೌಡನೇ A1. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳಿ, ಈಗ ಪವಿತ್ರ A1 ಮತ್ತು ದರ್ಶನ್ A2 ಅಂದರೆ ಈ ಮರ್ಡರ್ ಕೇಸ್ನಲ್ಲಿ